ಮಂಗಳೂರಿನ ವೆಲೆನ್ಷಿಯಾದ ಜೆರೋಸಾ ಶಾಲೆಯಲ್ಲಿ ಶಿಕ್ಷಕಿಯ ವಿರುದ್ಧ ಧರ್ಮ ನಿಂದನೆ ಆರೋಪದಲ್ಲಿ ನಡೆದಂತಹ ಪ್ರತಿಭಟನೆ ವಿಚಾರ ಸದ್ಯ ಬೇರೊಂದು ತಿರುವು ಪಡೆದುಕೊಳ್ತಾ ಇದೆ. ನಿನ್ನೆ ಕಾಂಗ್ರೆಸ್ ನಿಯೋಗ ಶಾಲೆಗೆ ಭೇಟಿ ನೀಡಿ ಶಿಕ್ಷಣ ಇಲಾಖೆಯ ಸಂಸ್ಥೆಯ ಮುಖ್ಯಸ್ಥರ ಜೊತೆ ಮಾತುಕತೆ ನಡೆಸಿತ್ತು. ಅದಾದ ಬಳಿಕ ಕಾಂಗ್ರೆಸ್ ಮುಖಂಡರು ಶಾಲೆಯ ಮುಂದೆ ನಡೆದಂತಹ ಪ್ರತಿಭಟನೆ ಹಾಗೂ ಶಾಸಕರು ಹಾಗೂ ಹಿಂದೂ ಸಂಘಟನೆಗಳ ವರ್ತನೆಯನ್ನು ಖಂಡಿಸಿ ಮಾಧ್ಯಮದ ಮುಂದೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇಂದು ಸಮಾನ ಮನಸ್ಕ ಸಂಘಟನೆಗಳು ಶಾಲೆಗೆ ಭೇಟಿ ನೀಡಿ ಶಾಲಾ ಮುಖ್ಯಸ್ಥರ ಜೊತೆ ಸಭೆ ನಡೆಸಿ ಪ್ರಕರಣದ ಮಾಹಿತಿ ಪಡೆದುಕೊಂಡಿದ್ದರು. ಶಾಲಾ ಆಡಳಿತ ಮಂಡಳಿ ಶಿಕ್ಷಕಿಯಿಂದ ಯಾವುದೇ ತಪ್ಪು ಆಗಿಲ್ಲ ಎಂದು ಹೇಳಿದ್ದು, ಪಾಠವನ್ನು ವಿವರಿಸುವಾಗ ಎಲ್ಲಾ ಧರ್ಮಗಳ ಆರಾಧನಾ ಕೇಂದ್ರವನ್ನು ಉಲ್ಲೇಖಿಸಿ ದೇವರು ಮನುಷ್ಯನ ಅಂತರಾತ್ಮದಲ್ಲಿ ಇದ್ದಾನೆ, ಗುಡಿ ಮಸೀದಿ ಚರ್ಚ್ನ ಇಲ್ಲ ಎಂಬ ಸಾರಾಂಶ ಪಾಠದಲ್ಲಿ ಇದೆ ಎಂದು ಹೇಳಿದ್ದಾರೆ ಎಂದು ಹೇಳಿದರು. ಆದರೆ ಒತ್ತಡದಲ್ಲಿ ಅನಿವಾರ್ಯವಾಗಿ ನಾವು ಶಿಕ್ಷಕಿಯ ಮೇಲೆ ಕ್ರಮ ಜರುಗಿಸಿದ್ದೇವೆ ಎಂದು ಹೇಳಿದ್ದಾರೆ. ಈ ಹೇಳಿಕೆಯ ಬಳಿಕ ಪ್ರಕರಣದ ಸಂಪೂರ್ಣ ತನಿಖೆಗೆ ಕಾಂಗ್ರೆಸ್ ಹಾಗೂ ಸಮಾನ ಮನಸ್ಕ ಸಂಘಟನೆಗಳು ಆಗ್ರಹಿಸಿದೆ. ಶಾಲೆಯಲ್ಲಿ ನಡೆದಂತಹ ಪ್ರಕರಣವನ್ನ ಶಾಲೆಯ ಒಳಗೆ ಬಗೆಹರಿಸಬಹುದಾಗಿತ್ತಾದರೂ ಕೂಡ ಶಾಸಕರೇ ಉದ್ದೇಶಪೂರ್ವಕವಾಗಿ ಶಾಲೆಯ ಹೊರಗೆ ಸೀನ್ ಕ್ರಿಯೇಟ್ ಮಾಡಿದ್ದಾರೆ. ಮಕ್ಕಳನ್ನ ಶಾಲೆಯ ಮೇಲೆ ಚೂ ಬಿಟ್ಟು ಘೋಷಣೆಗಳನ್ನು ಕೂಗಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಹೀಗಾಗಿ ಶಾಸಕರ ವಿರುದ್ಧ ದೂರು ನೀಡುವುದಲ್ಲದೆ ಶಾಲೆಯ ಶಿಕ್ಷಕಿಯಿಂದ ಹಿಡಿದು ಕೊನೆಯಲ್ಲಿ ಅಮಾನತು ಮಾಡಲು ಕಾರಣವಾಗಿರುವಂತಹ ಎಲ್ಲ ವಿಚಾರದ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಲಾಗಿದೆ. ಆರಂಭದಲ್ಲಿ ಈ ವಿಚಾರವನ್ನು ಸಾಮಾಜಿಕ ಜಾಲತಾಣದಲ್ಲಿ ಆಡಿಯೋ ಮೂಲಕ ಹರಿಬಿಟ್ಟವರು ಯಾರು ಎಂಬುದು ಕೂಡ ತನಿಖೆಯಾಗಬೇಕು. ಶಾಲೆಗೆ ಸಂಬಂಧ ಪಡೆದವರು ಶಾಲೆ ಬಳಿ ಬಂದು ಗಲಾಟೆ ಮಾಡಿದ್ದಾರೆ. ಹೀಗಾಗಿ ಈ ವಿಚಾರವನ್ನು ಸಮಗ್ರ ತನಿಖೆಗೆ ನೀಡುವಂತೆ ಒತ್ತಾಯಿಸಲು ತೀರ್ಮಾನಿಸಲಾಗಿದೆ. ಒಟ್ಟಾರೆ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಒಂದು ಕಡೆಯಲ್ಲಿ ಕೋಮು ಪ್ರಚೋದನೆಗೆ ಕಾರಣವಾಗಿದ್ದರೆ ಮತ್ತೊಂದು ಕಡೆ ರಾಜಕೀಯ ಕೆಸರರ ಚಾಟಕ್ಕೂ ಕೂಡ ಕಾರಣವಾಗಿದೆ. ಕಾಂಗ್ರೆಸ್ ನಾಯಕರು ಶಾಸಕ ವೇದವ್ಯಾಸ್ ಕಾಮತ್ ಹಾಗೂ ಭರತ್ ಶೆಟ್ಟಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇನ್ನು ಸಮಾನ ಮನಸ್ಕ ಸಂಘಟನೆ ರಾಜಕೀಯ ಇಲ್ಲದೆ ಸ್ವತಂತ್ರ ಸಮಿತಿ ಎಲ್ಲಾ ವಿಚಾರದ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದೆ. ಇದರಲ್ಲಿ ಸರ್ಕಾರ ಇಂಟರ್ಫಿಯರ್ ಆಗಿ ಆ ಶಿಕ್ಷಕಿ ಆ ಶಾಲೆಯನ್ನು ರಕ್ಷಣೆ ಮಾಡಲಿಕ್ಕೆ ಹೋದರೆ ಹಿಂದೂ ಸಮಾಜ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ. ನಾವು ಶಾಸಕರ ನೇತೃತ್ವದಲ್ಲಿ ಸಂಘಟನೆ ನೇತೃತ್ವದಲ್ಲಿ ಹೋರಾಟ ಮಾಡ್ತೇವೆ. ಟಾಗೂರ್ ಅವರ ಒಂದು ಖ್ಯಾತ ಪದ್ಯದ ಬಗ್ಗೆ ಪಾಠವನ್ನು ಮಾಡ್ತಾ ಇದ್ರು. ಅದು ಕೂಡ ಅವರು ಇಂಗ್ಲೀಷ್ನಲ್ಲಿ ಪಾಠವನ್ನು ಪೂರ್ತಿಯಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಆಡಳಿತ ಮಂಡಳಿಯವರು ನಮಗೆ ಕೊಟ್ಟಿರುವಂಥ ವಿವರಣೆ. ಅಲ್ಲಿ ಯಾವಲ್ಲಿಯೂ ಕೂಡ ಅವರು ಕನ್ನಡವನ್ನು ಕೂಡ ಬಳಕೆ ಮಾಡಿಲ್ಲ ಮತ್ತು ಅದಕ್ಕೆ ಸಂಬಂಧಪಟ್ಟಂತದ್ದನ್ನು ಮಾತ್ರ ಮಾತಾಡಿದ್ದಾರೆ ಹೊರತು ಯಾವುದೇ ರೀತಿಯ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಕುರಿತು ಅಥವಾ ಧಾರ್ಮಿಕ ವಿದ್ಯಮಾನಗಳ ಕುರಿತು ಅವರು ಮಾತಾಡಿಲ್ಲ ಅನ್ನುವಂಥದ್ದು ಇವತ್ತು ನಮಗೆ ಇಲ್ಲಿ ಆಡಳಿತ ಮಂಡಳಿಯವರು ನಮಗೆ ಕೊಟ್ಟಿರುವಂಥ ವಿವರಣೆ. ಅದು ಒಂದು ವೇಳೆ ಅದರಲ್ಲಿ ಏನೇ ಇದ್ದರೂ ಕೂಡ ನಾವು ಸಮಗ್ರವಾದ ತನಿಖೆಗೆ ಒಳಪಡಲು ನಾವು ಸಿದ್ಧರಿದ್ದೀವಿ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿದ್ದಾರೆ. ನಾವು ಕೂಡ ಸಮಗ್ರ ತನಿಖೆಗೆ ಮೊದಲು ಆಗ್ರಹಿಸಿದ್ದೀವಿ, ಈಗಲೂ ಕೂಡ ಆಗ್ರಹಿಸ್ತೀವಿ. ಆದರೆ ಇಂಥ ಆರೋಪ ಬಂದಾಗ ಇದನ್ನು ಒಂದು ಬಗೆಹರಿಸಬೇಕಾಗಿರುವಂಥದ್ದು ಪೋಷಕರು, ಅದು PTA ಏನಿದೆ ಪೋಷಕರ ವೇದಿಕೆ ಮತ್ತು ಶಾಲಾ ಆಡಳಿತ ಮಂಡಳಿ, ಇನ್ನೂ ಹೆಚ್ಚೆಂದರೆ ಶಿಕ್ಷಣ ಇಲಾಖೆ ಈ ಕುರಿತು ಮಧ್ಯಪ್ರವೇಶ ಮಾಡಿ ತನಿಖೆಯನ್ನು ಮಾಡಬೇಕಿತ್ತು. ಆದರೆ ಈ ದೂರು ಸಾಮಾಜಿಕ ಜಾಲತಾಣದಲ್ಲಿ ಈ ಶಾಲೆ ಮೇಲೆ ಆರೋಪವನ್ನು ಹಾಕಿ ಒಂದು ಮಹಿಳೆಯ ವಾಯ್ಸ್ ವೈರಲ್ ಆದ ತಕ್ಷಣ ಇಲ್ಲಿ ಪೋಷಕರು ಬರೋದಕ್ಕಿಂತ ಮುಂಚೆ ಕೆಲವು ಸಂಘಟನೆಗಳು, ಅದರಲ್ಲಿಯೂ ಕೂಡ ಸಂಘ ಪರಿವಾರದ ಸಂಘಟನೆಗಳ ಕಾರ್ಯಕರ್ತರು ಶಾಲೆಯ ಮುಂದೆ ಜಮಾವಣೆ ಮಾಡಿಕೊಂಡಿರೋದೇ ನಮಗೆ ಅನುಮಾನಗಳಿಗೆ ಕಾರಣ ಆಗಿದೆ. ಯಾವುದೇ ಪ್ರಕರಣಗಳಾದಾಗ ಅದಕ್ಕೆ ತನಿಖೆ ಮಾಡಲಿಕ್ಕೆ ಸತ್ಯ ಏನು ಅಂತ ತಿಳ್ಕೊಳ್ಳಿಕ್ಕೆ ಒಂದಿಷ್ಟು ಸಮಯ ಬೇಕು. ಆ ಸಮಯವನ್ನು ಕೂಡ ಕೊಡದೆ ಶಿಕ್ಷಕಿಯ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಈ ಶಾಲೆಯ ಒಂದು ಮಾನವನ್ನು ಹರಾಜು ಹಾಕಬೇಕು ಮತ್ತು ಈ ಶಾಲೆಗೆ ಇರುವಂಥ, ಅದರಲ್ಲಿಯೂ ಭಾಳ ಪ್ರಧಾನವಾಗಿ ಕ್ರೈಸ್ತ ಶಿಕ್ಷಣ ಸಂಸ್ಥೆಗಳ ಮೇಲೆ ಇರುವಂಥ ಒಂದು ಅಭಿಮಾನವನ್ನು ಇಲ್ಲಿಯ ಜನಸಾಮಾನ್ಯರಿಂದ ಕಡಿಮೆ ಮಾಡಬೇಕು ಅನ್ನುವಂಥ ದುರುದ್ದೇಶದಿಂದ ಆ ಮೂಲಕ ಮತೀಯ ಲಾಭವನ್ನು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಗಿಟ್ಟಿಸಬೇಕು ಅನ್ನುವಂಥ ದುರುದ್ದೇಶ ಇಲ್ಲಿ ಸಂಘ ಪರಿವಾರದ ಸಂಘಟನೆಗಳಿಗೆ ಇದ್ದದ್ದು ಈ ಘಟನೆಯಲ್ಲಿ ನಮಗೆ ಎದ್ದು ಕಾಣಿಸ್ತದೆ. ನಮಗೆ ಬಹಳ ಖೇದ ಅನಿಸುವಂಥದ್ದು ಇಂತಹ ಸಂದರ್ಭದಲ್ಲಿ ಮಧ್ಯಸ್ಥಿಕೆ ವಹಿಸಿಕೊಂಡು ಪ್ರಕರಣವನ್ನು ನಿಯಮಬದ್ಧವಾಗಿ ಬಗೆಹರಿಸಲು ಅಥವಾ ಅದಕ್ಕೆ ಸಂಬಂಧಪಟ್ಟು ಒಂದು ಇತ್ಯರ್ಥ ಮಾಡಲು ಪ್ರಯತ್ನ ಮಾಡಬೇಕಾಗಿದ್ದಂಥ ಶಾಸಕ ವೇದವ್ಯಾಸ್ ಕಾಮತ್ ಮತ್ತು ಭರತ್ ಶೆಟ್ಟಿ ಅವರು ಇಲ್ಲಿ ಶಾಸಕರಾಗಿ, ಈ ಕ್ಷೇತ್ರದ ಶಾಸಕರಾಗಿ ಶಾಲೆಯ ಬಳಿ ಬರೋದು ಬಿಟ್ಟು ಅವರು ಸಂಘ ಪರಿವಾರದ ಮುಖಂಡರುಗಳ ರೀತಿಯಲ್ಲಿ ಬಂದರು, ರಾಜಕೀಯ ಮಾತುಗಳನ್ನು ಆಡಿದರು.
ಅವರು ಮಾಡಬೇಕಾಗಿರುವಂಥದ್ದು ಇಲ್ಲಿ ಬಂದು ಗೇಟಲ್ಲಿ ನಿಲ್ಲೋದಲ್ಲ, ಶಿಕ್ಷಣ ಸಂಸ್ಥೆಯ ಒಳಗಡೆ ಹೋಗಿ ಅಲ್ಲಿರುವಂಥ ಆಡಳಿತ ಮಂಡಳಿಯವರ ಜೊತೆ ಮಾತಾಡುವಂಥದ್ದು, ಅಧಿಕಾರಿಗಳನ್ನ ಕರೆಸಿ ತನಿಖೆಗೆ ಮಾಡುವಂಥದ್ದು. ಆದರೆ ಅವರು ಇಲ್ಲಿ ನಿಂತು ವಿದ್ಯಾರ್ಥಿಗಳನ್ನ ಬಳಸಿ ಘೋಷಣೆಗಳನ್ನು ಹಾಕಿದ್ದಾರೆ, ಧಾರ್ಮಿಕ ಘೋಷಣೆಗಳನ್ನು ಹಾಕಿದ್ದಾರೆ, ಧಾರ್ಮಿಕ ಸಂಕೇತದ ಶಾಲುಗಳನ್ನು ಮಕ್ಕಳ ಕೈಯಲ್ಲಿ ಬೀಸುವ ರೀತಿಯಲ್ಲಿ ಮಾಡಿದ್ದಾರೆ. ಇದು ಖಂಡಿತವಾಗಿಯೂ ಕೂಡ ಬೇರೆಲ್ಲ ಕಡೆ ಬಿಡಿ, ಮಂಗಳೂರಿನಂಥ ಒಂದು ನಾಗರಿಕರು ವಿದ್ಯಾವಂತರು ಇರುವಂಥ ಒಂದು ಸಮಾಜದಲ್ಲಿ ಒಬ್ಬ ಶಾಸಕ ನಡ್ಕೊಳ್ಳುವಂಥ ರೀತಿ ಅಲ್ಲ ಇದು. ಮಂಗಳೂರಿನ ಮಟ್ಟಿಗೆ ಒಂದು ಕಪ್ಪು ಚುಕ್ಕೆ ವೇದವ್ಯಾಸ್ ಕಾಮತ್ ಮತ್ತು ಭರತ್ ಶೆಟ್ಟಿ ಅವರ ನಡೆ. ಮಂಗಳೂರಿನ ಇಷ್ಟರವರೆಗೆ ಗೆದ್ದು ಹೋಗಿರುವಂತಹ ಶಾಸಕರುಗಳು ಶಾಸನ ಸಭೆಯಲ್ಲಿದ್ದ ಮುತ್ಸದ್ದಿಗಳ ಸಾಲಿನಲ್ಲಿ ಇದೊಂದು ಕಪ್ಪು ಚುಕ್ಕೆ ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ.